ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಎರೆಹುಳು ತಯಾರಿಕೆಯ ಬಗ್ಗೆ, ಅದನ್ನು ಹೇಗೆ ತಯಾರಿಸುವಂಥದ್ದು, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎರೆಹುಳುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಈ ವಿಡಿಯೋದಲ್ಲಿ ಎರೆಹುಳು ಘಟಕದ್ದು ಆ ಪಿಟ್ಟಿಗಳ ಅಳತೆ ಎಷ್ಟು, ಹಾಗೆ ಅವುಗಳನ್ನು ತಯಾರಿಸುವುದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ. ಇದೀಗ ನಮ್ಮಲ್ಲಿ ಬರುವಂಥದ್ದು, ಇದೀಗ ಕಂಪ್ಲೀಟ್ ಆಗಿ ಇಲ್ಲಿಗೆ ಬರುವಂಥದ್ದು 2 ಪಿಟ್ಟಿಗಳು ನಮ್ದು ಈಗ ಸಣ್ಣ ಪಿಟ್ಟಿಗಳು. ಬಟ್ ಇದರದ್ದು ಹೈಟ್ ಮತ್ತೆ ಅಗಲ ಎರಡು ಒಂದೇ ರೀತಿಯಲ್ಲಿ ಉಂಟು. 2 ಫೀಟ್ ಹೈಟ್, 2 ಫೀಟ್ ಅಗಲ, ಮತ್ತೆ ಉದ್ದ ಬಂದು 2 ಫೀಟ್ ಇರುವಂತದ್ದು. ಇದು ಈ ಕಡೆ ಪಿಟ್ಟಿಗಳೆಲ್ಲ ಬಂದು ನಮ್ದು 2 ಫೀಟಿಂದ 2 ಫೀಟ್ ಅಗಲ, 2 ಫೀಟ್ ಹೈಟ್, ಆಮೇಲೆ 4 ಫೀಟ್ ಉದ್ದ ಬರ್ತದೆ. ಬಟ್ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಪಿಟ್ಟಿಗಳಲ್ಲಿ ಪ್ರತಿಯೊಂದು ಪಿಟ್ಟಿಗಳಲ್ಲಿ ನಾವಿದನ್ನ ಮಾಡ್ಬೇಕಾದ್ರೆ ಒಂದು ಯೋಚನೆ ಗಮನ ಕೊಡ್ಬೇಕು. ಎರೆಹುಳಿಗೆ ಮೈನ್ ಆಗಿ ಶತ್ರು ಅಂತ ಹೇಳಿದ್ರೆ ಇರುವೆ, ಮತ್ತೆ ನಾವಿಲ್ಲಿ ಒಂದು ಲ್ಯಾಂಗ್ವೇಜ್ ಅಲ್ಲಿ ಕರಿತೇವೆ, ನಮ್ಮ ದಕ್ಷಿಣ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಳೆನಾಗ ಅಂತ ಹೇಳಿ. ಸೊ ಇದೆರಡು ಅದಕ್ಕೆ ತುಂಬಾ ಡೇಂಜರ್ ಅಂತ ಹೇಳಿ ಹೇಳ್ತೇನೆ. ಇರುವೆಗಳು ಏನಿಲ್ಲ, ಇರುವೆಗಳು ಇತ್ತು ಅಂತ ಹೇಳಿ ಆದ್ರೆ ಮುಗೀತು. ಎರೆಹುಳುಗಳದ್ದು ಎಗ್ ಸಮೇತ ಈ ಕಡೆಯಿಂದ ಬಿಡುದಿಲ್ಲ, ಎರೆಹುಳುಗಳನ್ನೇ ಹಿಡ್ಕೊಂಡು ಹೋಗ್ತವೆ. ಹಾಗಾಗಿ ಇರುವೆ ಬಾರದಾಗೆ ಜಾಗ್ರತೆ ವಹಿಸ್ಬೇಕು. ಮತ್ತೆ ದಕ್ಷಿಣ ಕನ್ನಡದಲ್ಲಿ ಹೈಯೆಸ್ಟ್ ಆಗಿ ಮಳೆ ಇರೋದ್ರಿಂದ ನಮ್ಮಲ್ಲಿ ಎಳೆನಾಗ ಅಂತ ಹೇಳಿ ಕರಿತೇವೆ. ಅದು ಬಂದು ನಿಮಗೆ ಕಂಪ್ಲೀಟ್ ಆಗಿ ಎರೆಹುಳನ್ನ ಕಟ್ ಮಾಡಿ ತಿಂತದೆ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಹ್ಯಾಮರೆಡ್ ಅಂತ ಹೇಳಿ ಕರೀತಾರೆ. ಅದೇನಿಲ್ಲ, ಎರೆಹುಳವನ್ನು ಕಂಪ್ಲೀಟ್ ಆಗಿ ಕವರ್ ಮಾಡ್ತದೆ. ಅದು ಕವರ್ ಮಾಡಿ 2 ಭಾಗವನ್ನಾಗಿ ಮಾಡ್ತದೆ. ಅದರಲ್ಲಿ ಇರುವಂತ ಮಾಂಸಗಳನ್ನೆಲ್ಲ ತಿಂದು ಹಾಕ್ತದೆ. ಅದು ಟೋಟಲ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಎಳೆನಾಗ ಇತ್ತು ಅಂತ ಹೇಳಿ ಆದ್ರೆ ಎಷ್ಟೋ ಸಾವಿರ ಕಟ್ಲೆ ನಮ್ಮ ಎರೆಹುಳುಗಳು ಸತ್ತು ಹೋಗ್ತವೆ. ಅದು ಒಂದ್ಸಲ ಮೊಟ್ಟೆ ಇಟ್ಟಿತ್ತು ಅಂತ ಹೇಳಿದ್ರೆ ಮುಗೀತು, ಅಷ್ಟು ರಾಶಿ. ಮತ್ತೆ ಅದು ಹ್ಯಾಮರ್ ಹೆಡ್ ಅನ್ನ ನಾವು ಕಟ್ ಮಾಡಿದ್ರು ಕೂಡ ಅದು ಅಲ್ಲಿಂದ ಪುನಃ ಅದು ಅಲ್ಲಿಗೆ ಎರಡಾಯ್ತು. ಒಂದು ಹ್ಯಾಮರ್ ಹೆಡ್ ಅನ್ನ ಕಟ್ ಮಾಡಿದ್ರೆ 2 ಆಯ್ತು, ಆ 2 ಪುನಃ ಕಟ್ ಮಾಡಿದ್ರೆ 4 ಆಯ್ತು. ಆ ರೀತಿಯಲ್ಲಿ ಅದು ಡೆವಲಪ್ ಆಗ್ತಾ ಹೋಗ್ತದೆ. ಹಾಗಾಗಿ ದಕ್ಷಿಣ ಕನ್ನಡದಲ್ಲಿ ಎರೆಹುಳು ಗೊಬ್ಬರ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಪ್ರೊಸೀಜರ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ನಾವು ತರಗೆರೆಯನ್ನು ಹೊರಗೆ ಹಾಕ್ಲಿಕ್ಕೆ ಗೊತ್ತಿಲ್ಲ, ಏನು ಈ ಮರಗಳದ್ದು ಎಲೆ ಅಂತ ಹೇಳ್ತೇವೆ, ಅದನ್ನ ಹೊರಗೆ ಹಾಕ್ಲಿಕ್ಕೆ ಗೊತ್ತಿಲ್ಲ, ಅವುಗಳನ್ನ ಒಳಗಡೆ ಸ್ಟೋರ್ ಮಾಡ್ಬೇಕಾಗ್ತದೆ. ಹಾಗಾಗಿ ನಾವೇನು ಅದಕ್ಕೆ ಪರ್ಯಾಯವಾಗಿ ತಗೊಂಡಿದ್ದೆ ಅಂತ ಹೇಳಿದ್ರೆ, ಇದನ್ನು ಬೇಗ ನಾವು ಅದನ್ನ ಕಳಿಸ್ಬೇಕು. ಅಂದ್ರೆ ಮಲ್ಚಿಂಗ್ ಅನ್ನ ನಾವು ಬೇಗ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡುವಾಗ ಮೆಥಡ್ ಅಲ್ಲಿ ನಮಗೆ ತಿಳ್ಕೊಂಡದ್ದು, ದೇಸಿದನದ್ದು ಗೊಬ್ಬರ ನಮಗೆ, ಸೆಗಣಿ ನಮಗೆ ಯೂಸ್ಫುಲ್ ಆಗ್ತದೆ. ಅದನ್ನು ಇಮಿಡಿಯೇಟ್ ಆಗಿ ನಾವು ಯೂಸ್ ಮಾಡ್ಕೊಳ್ಬಹುದು ಗೊಬ್ಬರಕ್ಕೆ, ಬೇಗ ಅದು ಮಲ್ಚಿಂಗ್ ಆಗ್ತದೆ. ಹಾಗಾಗಿ ನಾವು ಗೊಬ್ಬರವನ್ನ ಇಮಿಡಿಯೇಟ್ ಆಗಿ ನಾವು ತಯಾರು ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಇಲ್ಲಿ ಇರುವ ಪ್ರತಿಯೊಂದು ಪಿಟ್ಟಿಗಳಲ್ಲಿ ದೇಸಿದನದ ಸೆಗಣಿನೇ ಯೂಸ್ ಮಾಡ್ಕೊಂಡು ನಾವು ಗೊಬ್ಬರವನ್ನು ತಯಾರು ಮಾಡ್ತಿದ್ದೇವೆ. ದೇಸಿದನದಷ್ಟು ಸೆಗಣಿ ಹಾಗೂ ಗೋಮಯ, ಗೋಮೂತ್ರ ಕೂಡ ಅದರಷ್ಟು ಶ್ರೇಷ್ಠ ಯಾವುದಿಲ್ಲ. ಹಾಗೆ ಗೊಬ್ಬರಗಳನ್ನು ನಾವು ಮಾಡ್ಬೇಕಾದಾಗ ಅದರಲ್ಲಿ ಕೂಡ ಅಷ್ಟೇ, ನಾವು ಕೆಳಗಿನ ಲೇಯರಿಗೆ, ಈ ಪಿಟ್ಟಿನ ಕೆಳಗಿನ ಲೇಯರ್ ಅಂತ ಹೇಳಿ ಹೇಳ್ತೇವೆ, ಆ ಪಿಟ್ಟಿನ ಕೆಳಗಿನ ಲೇಯರಿಗೆ ಫಸ್ಟ್ ಇದಕ್ಕೆ ತೆಂಗಿನ ಗರಿಯನ್ನು ಹಾಕುವಂಥದ್ದು, ತೆಂಗಿನ ಸಿಪ್ಪೆ, ಅದನ್ನು ನಾವು ಕೆಳಗಡೆ ಬೆಡ್ ಅಂದ್ರೆ ಉಲ್ಟ ಅದನ್ನ ಹಾಕ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾವು ನೀರು ಕೊಟ್ಟಾಗ ನೀರು ಅಡಿಯಲ್ಲಿ ಫ್ಲೋ ಆಗ್ತಾ ಹೋಗ್ತದೆ. ಅಂದ್ರೆ ಪ್ರತಿಯೊಂದು ಪಿಟ್ಟಲ್ಲಿ ಸಹ ಒಂದು ಪಿಟ್ಟಿಂದ ಇನ್ನೊಂದು ಪಿಟ್ಟಿಗೆ ಇದರಲ್ಲಿ 1/2 ಇಂಚಿನ ಪೈಪ್ ಅನ್ನು ಕೊಟ್ಟಿದ್ದೇವೆ. ಅಂದ್ರೆ ನೀರು ಫ್ಲೋ ಆಗಿ ಹೋಗ್ಬೇಕು. ನಮಗೆ ಇದರದ್ದು ಎರೆಜಲವನ್ನ ತೆಗಿತೇವೆ. ಈ ಎರೆಜಲ ಕೂಡ ಅಷ್ಟೇ ಇದರಲ್ಲಿ ಪ್ರಮಾಣದಲ್ಲಿ, ಅದರಲ್ಲಿ ಕೂಡ NPK ಇರ್ತದೆ. ಸೊ ತರಕಾರಿಗೆಲ್ಲ ಭಾರಿ ಒಳ್ಳೇದಾಗಿ ಅದರಲ್ಲಿ ಗ್ರೋತ್ ಆಗ್ತಾ ಇರ್ತದೆ. ಹಾಗಾಗಿ ಫಸ್ಟಿಗೆ ನಾವು ತೆಂಗಿನ ಸಿಪ್ಪೆಗಳನ್ನು ಹಾಕುವಂಥದ್ದು, ಅದರ ಮೇಲೆ ಹಸಿ ಎಲೆಗಳನ್ನು ಹಾಕುವಂಥದ್ದು, ಹಸಿ ಸೊಪ್ಪುಗಳನ್ನು ಹಾಕುವಂಥದ್ದು, ಅದರ ಮೇಲೆ ಸೆಗಣಿ ನೀರನ್ನು ಕೊಡುವಂಥದ್ದು, ಆಮೇಲೆ ಅದರ ಮೇಲ್ಗಡೆ ಪುನಃ ಒಣಗಿದ ಎಲೆಗಳನ್ನ, ಪುನಃ ಅದರ ಮೇಲೆ ಸೆಗಣಿಯನ್ನ ಕೊಡುವಂಥದ್ದು. ಹಾಗೆ ರಿಪೀಟ್ ಮಾಡೋದು. ಪುನಃ ತೆಂಗಿನ ಸಿಪ್ಪೆಯನ್ನು ಹಾಕ್ಲಿಕ್ಕಿಲ್ಲ ಅಡಿಗೆ, ಪುನಃ ಹಾಗೆ ಅದನ್ನೇ ರಿಪೀಟ್ ಮಾಡ್ತಾ ಫುಲ್ ಈ ಪಿಟ್ಟನ್ನ ಕಂಪ್ಲೀಟ್ ಆಗಿ ಫುಲ್ ಮಾಡ್ತೇವೆ. ಒಂದು ಪಿಟ್ಟನ್ನು ಫುಲ್ ಮಾಡ್ಬೇಕಾದ್ರೆ 70% ಕೃಷಿ ತ್ಯಾಜ್ಯ ಅವುಗಳನ್ನ ಫುಲ್ ಮಾಡಿ, ಆ ನಂತರ 30% ಸೆಗಣಿ ನೀರನ್ನ ನಾವು ಕೊಟ್ಟು ಫಿಲ್ ಮಾಡಿ ಇಡ್ತೇವೆ. ನಮಗೆ ಅದು ಇಮಿಡಿಯೇಟ್ ಆಗಿ ಆಗ್ಲಿಕ್ಕೆ ಎರಡನೇದು ಏನು ಮೈನ್ ಕಾರಣ ಅಂತ ಹೇಳಿದ್ರೆ, ನಾವು ಗೋಬರ್ ಗ್ಯಾಸ್ ಇಂದ ಔಟ್ಲೆಟ್ ಬರುವುದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಹಾಕ್ತೇವೆ ಪಿಟ್ಟಿಗೆ. ಹಾಗಾಗಿ ಏನಾಗ್ತದೆ, ನಮಗೆ ಅದರಲ್ಲಿ ಬರುವಂತ ಮೆಥೇನ್ ಅಂಶಗಳೆಲ್ಲ ಕಮ್ಮಿ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ನಮಗೆ ಎರೆಹುಳನ್ನು ಬಿಡ್ಲಿಕ್ಕೆ ಆಗ್ತದೆ ಇದಕ್ಕೆ. ಆಮೇಲೆ ನಮಗೆ ಇದರಲ್ಲಿ ಹೈಯೆಸ್ಟ್ ಆಗಿ ಇನ್ನು ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ ಬೇಕು. ಅದಕ್ಕೆ ಏನ್ ಮಾಡ್ತೇವೆ, ಪುನಃ ಮಜ್ಜಿಗೆಯನ್ನು ಇದಕ್ಕೆ ಆಡ್ ಮಾಡ್ತೇವೆ. ಮತ್ತೆ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ ಅನ್ನು ನಾವೇ ರೆಡಿ ಮಾಡಿಬಿಟ್ಟು ಇದಕ್ಕೆ ನಾವು ಫೀಡಿಂಗ್ ಮಾಡ್ತಾ ಇರ್ತೇವೆ. ಹಾಗಾಗಿ ನಮಗೆ ಬೇಕಾದಂತ NPK, ಕಂಪ್ಲೀಟ್ NPK, ಮತ್ತೆ ರಂಜಕ, ಪೊಟ್ಯಾಶ್, ರಂಜಕ, ಬೋರಾನ್ ಎಲ್ಲವೂ ಕೂಡ ಇದರಲ್ಲಿ ನಮಗೆ ತಯಾರಾಗ್ತದೆ. ಹಾಗಾಗಿ
ಯಾರಾದ್ರೂ ಎರೆಗೊಬ್ಬರ ಮಾಡ್ತೀರಿ ಅಂತ ಹೇಳಿ ಆದ್ರೆ ನಿಮ್ಮ ತೋಟಕ್ಕೆ ಬೇಕಾದಷ್ಟು 1 ಅಥವಾ 2 ಪಿಟ್ಟನ್ನು ಮಾಡಿ. ನಿಮಗೆ ನಿಮ್ಮ ತೋಟಕ್ಕೆ ವರ್ಷ ಪೂರ್ತಿ ಬೇಕಾದಂತ ಗೊಬ್ಬರ ನಿಮಗೆ ರೆಡಿ ಮಾಡ್ಲಿಕ್ಕೆ ಆಗ್ತದೆ. 1 ಅಥವಾ 2 ದನ ಸಾಕ್ಬೇಕು, 2 ಪಿಟ್ಟನ್ನ ಮಾಡ್ಬೇಕು. ಹಾಗಾಗಿ ಗೋಬರ್ ಗ್ಯಾಸ್ ಅನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಸಣ್ಣ ಮಟ್ಟಿನ ಗೋಬರ್ ಗ್ಯಾಸ್ ಮಾಡಿ, ಆಗ ಮನೆಗೆ ಬೇಕಾದ ಗ್ಯಾಸ್ ಕೂಡ ಅದರಲ್ಲಿ ನಿಮಗೆ ಸಿಗ್ತದೆ. ಈ ರೀತಿಯಲ್ಲಿ ಮಾಡಿದಾಗ ಮಾತ್ರ ಕೃಷಿ ನಾಳೆಗೆ ಪ್ರಾಫಿಟ್ ಅಲ್ಲಿ ನಡೀತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಇದು ನಮ್ಮ ಮಣ್ಣನ್ನು ಕೂಡ ಹಾಳು ಮಾಡಿ ಹಾಕ್ತೇವೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಹೇಳ್ಬೇಕು ಅಂತ ಹೇಳಿ ಆದ್ರೆ, ಎರೆಹುಳ ಯಾವ ರೀತಿ ಅದರ ಮೈ ಕಟ್ಟಿರ್ತದೆ ಅಂತ ಹೇಳಿದ್ರೆ, ನಮ್ಮ ಕೈಗೆ ಗಾಯ ಆದಾಗ ಹೇಗೆ ಉರಿತದ, ನಮಗೆ ಉರಿಯುವುದು ಹೇಗೆ ಅಂತ ಹೇಳಿ ಇರ್ತದ, ಹಾಗೆ ನೀವು ಬೇಕಾದ್ರೆ ಕೈಗೆ ಗಾಯದ ಟೈಮಲ್ಲಿ ಹೋಗಿ ನೀವು ಫರ್ಟಿಲೈಸರ್ ಕೈ ಹಾಕಿ ನಿಮಗೆ ಕೈ ಉರಿತದೆ. ಸೊ ಎರೆಹುಳ ಕೂಡ ಹಾಗೆ, ಅದರ ಮೇಕು ಕೂಡ ಅಷ್ಟೇ ಮೃದುವಾಗಿರ್ತದೆ. ಎರೆಹುಳಿಗೆ ಬಿದ್ದಾದ ಕೂಡಲೇ ಎರೆಹುಳು ಸತ್ತೇ ಹೋಗುವಂಥದ್ದು, ಬದುಕುವಂತ ಚಾನ್ಸಸ್ ಕೂಡ ಇಲ್ಲ. ನಾನು ಇದಕ್ಕೆ ವಿಡಿಯೋ ಕ್ಲಿಪ್ ಅನ್ನು ಹಾಕ್ತೇನೆ, ಎರೆಹುಳು ಹಾಕುವಾಗ ಫರ್ಟಿಲೈಸರ್ ಹಾಕುವಾಗ ಏನಾಗ್ತದೆ ಅಂತ ಹೇಳಿ. ಯಾಕೆ ನಾವು ಮಾಡ್ಲಿಲ್ಲ, ಬೇರೆ ವಿಡಿಯೋ ನಂಗೆ ಕ್ಲಿಪ್ ಸಿಕ್ಕಿತ್ತು, ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಹಾಗಾಗಿ ಆದಷ್ಟು ರಾಸಾಯನಿಕಗಳನ್ನ ಕಮ್ಮಿ ಮಾಡಿ, ಒಮ್ಮೆಲೆ ಕಮ್ಮಿ ಮಾಡಿ ಅಂತ ಹೇಳಿ ಹೇಳೋದಿಲ್ಲ, ಆದ್ರೆ ಕಮ್ಮಿ ಮಾಡ್ಲೇಬೇಕು. ಯಾಕಂತ ಹೇಳಿ ಒಂದು ಅಭ್ಯಾಸ ಆಗಿರುತ್ತೆ. ಈಗ ಒಬ್ಬರಿಗೆ ಫಾಸ್ಟ್ ಫುಡ್ ಹೋಟೆಲ್ ಇದ್ದೇ ತಿಂದಾಗ ಮನೆದು ತಿನ್ಲಿಕ್ಕೆ ಆಗುದಿಲ್ಲ ಆ ಟೈಮಲ್ಲಿ, ಅಥವಾ ಒಂದು ಕಡೆ ಬೇರೆ ಕಡೆಯಲ್ಲಿ ಇದ್ದುಕೊಂಡು ಇನ್ನೊಂದು ಕಡೆ ಬಂದಾಗ ಫುಡ್ ಅಡ್ಜಸ್ಟ್ ಆಗುವಂತದ್ದು ಸಮಸ್ಯೆಗಳಿರ್ತದೆ. ಹಾಗಾಗಿ ಕಮ್ಮಿ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಆಗಿ ರಾಸಾಯನಿಕವನ್ನ ನಿಲ್ಲಿಸುದು ಒಳ್ಳೆಯದು. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಯಾವುದು ರಾಸಾಯನಿಕಗಳನ್ನು ಬಳಸ್ತಿರ್ಲಿಲ್ಲ. ಈಗ ಯಥೇಚ್ಛವಾಗಿ ಬಳಸಿ ಕಂಪ್ಲೀಟ್ ಆಗಿ ತೋಟಕ್ಕೆ ತೋಟ ನಾಶ ಆಗ್ತಾ ಉಂಟು. ಹಾಗಾಗಿ ಪ್ರತಿಯೊಬ್ಬರ ಹತ್ರ ಹೇಳುದಷ್ಟೇ, ನಿಮಗೆ ಬೇಕಾದ ಗೊಬ್ಬರವನ್ನ ನೀವೇ ತಯಾರು ಮಾಡ್ಕೊಳ್ಳಿ. ಆಗ ಏನಾಗ್ತದೆ ಅಂತ ಹೇಳಿ, ಯಾರಿಗೆ ಆಗುದಿಲ್ಲ ಅಂತವ್ರಿಗೆ ನಾವು ಸಪ್ಲೈ ಅನ್ನು ನಾವು ಕೊಡ್ತೇವೆ. ಪ್ರತಿಯೊಬ್ಬರಿಗೆ ಗೊಬ್ಬರ ರೆಡಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಹೇಳುದಿಲ್ಲ. ಆಗದವರಿಗೆ ನಾವು ನಮ್ಮ ಕೈಯಲ್ಲಾದಷ್ಟು ನಾವು ಗೊಬ್ಬರವನ್ನ ರೆಡಿ ಮಾಡಿ ನಿಮಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೊಂದು ಸರಿಯಾದ ಬೆಲೆಯನ್ನಿಟ್ಟು, ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಕೊಟ್ಟ ಗೊಬ್ಬರವನ್ನ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಫರ್ಟಿಲೈಸರ್ ಅನ್ನು ಯೂಸ್ ಮಾಡುವಾಗಿಲ್ಲ. ನೀವು ಫರ್ಟಿಲೈಸರ್ ಅನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿ ಆದ್ರೆ ನಮ್ಮ ಗೊಬ್ಬರ ತಗೊಂಡು ಹೋಗ್ಬೇಡಿ. ಯಾಕಂತ ಹೇಳಿ ನಾವೆಲ್ಲ ಸೂಕ್ಷ್ಮ ಜೀವಾಣುಗಳನ್ನು ರೆಡಿ ಮಾಡಿ ಕೊಟ್ಟು ನಿಮಗೆ ಕೊಡ್ತಿದ್ದೇವೆ. ನೀವು ಅಲ್ಲಿ ಕೊಟ್ಟು ನೀವು ಪುನಃ ಅದನ್ನ ಫರ್ಟಿಲೈಸರ್ ಅನ್ನ ಹಾಕ್ತೀರಿ ಅಂತ ಹೇಳಿದ್ರೆ ಅದನ್ನು ಕೊಂದಾಗೆ ಆಗ್ತದೆ. ಹಾಗಾಗಿ ಫರ್ಟಿಲೈಸರ್ ಅನ್ನ ಅವಾಯ್ಡ್ ಮಾಡೋರು ಮಾತ್ರ ಗೊಬ್ಬರ ಅಂತ ತಗೊಂಡೋಗಿ, ಆಗ ನಿಮಗೆ ಆ ರಿಸಲ್ಟ್ ಗೊತ್ತಾಗ್ತದೆ. ನನ್ನ ತೋಟದ್ದು ಆದಷ್ಟು ಬೇಗ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ, ತೋಟದ್ದು ನಮ್ಮ ತೋಟ ಹೇಗಿತ್ತು ಹೇಗಾಯ್ತು ಅಂತ ಹೇಳಿ. ಸೊ ಹಾಗಾಗಿ ಎಲ್ಲರೂ ಕೂಡ ಆಗ ಏನಾಗ್ತದೆ ಅಂತ ಹೇಳಿ, ಸ್ವಾವಲಂಬನೆಯ ಬದುಕನ್ನು ಪುನಃ ಮಾಡ್ಲಿಕ್ಕೆ ಆಗ್ತದೆ. ಯಾರಿಗೂ ಡಿಪೆಂಡ್ ಆಗಿರ್ಬೇಕು ಅಂತಿಲ್ಲ ಗೊಬ್ಬರಕ್ಕೆ. ಇನ್ನು ಕೂಡ ಗೊಬ್ಬರ ಬೆಲೆ ಇನ್ನು ರೇಟ್ ಜಾಸ್ತಿ ಆಗ್ತದೆ. ಆದಾಗ ಇನ್ನೂ ಕೂಡ ನಮ್ಮ ಜೇಬಿಗೆ ಕತ್ತರಿ ಬೀಳ್ತದೆ. ಮೊನ್ನೆ ನಾವು ಹೇಳಿದಾಗೆ ಇದನ್ನು ಗೊಬ್ಬರವನ್ನ ಕಲೆಕ್ಟ್ ಮಾಡುವಂಥದ್ದು ಇರ್ತದೆ. ಗೊಬ್ಬರವನ್ನ ಪ್ರತಿ ವಾರವೂ ಕೂಡ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಆ ಕಲೆಕ್ಟ್ ಮಾಡೋ ಪ್ರಕ್ರಿಯೆಯನ್ನು ನಾವು ಸರಿಯಾಗಿ ಮಾಡದಿದ್ರೆ ನಮಗೆ ಎರೆಹುಳುಗಳ ಡೆವಲಪ್ಮೆಂಟ್ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ನಾವು ಗೊಬ್ಬರವನ್ನು ಕಲೆಕ್ಟ್ ಮಾಡ್ಬೇಕಾದ್ರೆ ಪ್ರತಿ ವಾರ ನಾವು ಈ ರೀತಿಯಲ್ಲಿ, ಅದು ವಾರಕ್ಕೊಂದ್ಸಲ ಆಗುವಾಗ ಈ ರೀತಿಯಲ್ಲಿ ಕಲೆಕ್ಟ್ ಆಗಿರ್ತದೆ ಎಲ್ಲ. ಇದನ್ನ ನಾವು 2 ದಿವಸ ಹಿಂದೆ ನೀರು ಕೊಡೋದು ನಿಲ್ಲಿಸ್ಬೇಕು, ನಾವು ಕಲೆಕ್ಟ್ ಮಾಡ್ತೇವೆ ಅಂತ ಹೇಳಿ ಆದಾಗ. ಅದನ್ನ ಈ ರೀತಿಯಲ್ಲಿ ರಾಶಿ ಮಾಡ್ತಾ ಹೋದ್ರೆ, ಈ ರೀತಿ ರಾಶಿ ಮಾಡ್ತಾ ಹೋಗುವಂಥದ್ದು. ಈ ರೀತಿ ರಾಶಿ ಮಾಡಿದಾಗ ಸೊ ಇದರಲ್ಲಿ ಎರೆಹುಳುಗಳು ಇದ್ರೂ ಕೂಡ ಹೋಗಿ ಕೆಳಗಡೆ ಹೋಗಿ ಅವುಗಳು ಪಿಟ್ಟಿಗೆ ಪುನಃ ಸೇರ್ಕೊಳ್ತವೆ. ಈ ರೀತಿ ಒಂದು ರಾಶಿ ಆಯ್ತು ಅಂತ ಹೇಳಿ ಆದ್ರೆ ಒಂದು ವಾರ ಈ ರೀತಿ ಬಿಡುವಂಥದ್ದು. 1 ವಾರ ಬಿಟ್ಟಾದ ಕೂಡಲೇ ಇದನ್ನು ತೆಗೆದು ಹೊರಗೆ ಹಾಕುವಂಥದ್ದು. ಹೊರಗೆ ರಾಶಿ ಹಾಕಿ ಅಲ್ಲಿ ಒಂದು 4 ದಿವಸ ಬಿಟ್ಟು ಮತ್ತೆ ಪುನಃ ಅಲ್ಲಿ ಅದನ್ನ ಸಾರಿಸಿ ತೋಟಕ್ಕೆ ಯೂಸ್ ಮಾಡುವಂಥದ್ದು. ಈಗ ಅಲ್ಲಿ ರಾಶಿ ಹಾಕಿದೆ ನಾವು ಆಲ್ರೆಡಿ, ಈ ರೀತಿ ರಾಶಿ ಹಾಕಿರ್ತೇವೆ. ಇದನ್ನು ಇಮಿಡಿಯೇಟ್ ಆಗಿ ನಮಗೆ ಅದನ್ನ ಜಾಡಿ ಹಿಡಿಯುವಂಥದ್ದು ಹೇಳ್ತೇವೆ, ಅಂದ್ರೆ ಸಾರುವಂಥದ್ದು. ಅದು ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೀರಿನ ಪಸೆ ಇರ್ತದೆ. ಇದನ್ನ ಒಂದು 4 ದಿವಸ ಹೀಗೆ ಬಿಟ್ಟಾಗಿ ಇದು ಡ್ರೈ ಆಗ್ತದೆ ಸ್ವಲ್ಪ. ಇದನ್ನ ಮತ್ತೆ ಜಾಡಿ ಹಿಡಿದ ನಂತರ ಈ ರೀತಿಯಾಗಿ ನಮ್ದು ರಾಶಿ ರೆಡಿ ಆಗ್ತದೆ. ನಾವು ಮಾರಾಟಕ್ಕೆ ಅಂತ ಹೇಳಿ ಯೂಸ್ ಮಾಡುವಾಗ ಆದಷ್ಟು ಜಾಡಿಸಿ ಕೊಡುದು, ಅಂದ್ರೆ ಸಾರಿಸಿ ಕೊಡುದು ಬೆಟರ್. ಇಲ್ಲ ನಮ್ಮ ಪರ್ಸನಲ್ ಯೂಸ್ಗೆ ಅಂತ ಹೇಳಿ ಆದ್ರೆ ಇದು ಸಾರಬೇಕು ಅಂತ ಹೇಳಿಲ್ಲ, ಡೈರೆಕ್ಟ್ ತೋಟಕ್ಕೆ ಯೂಸ್ ಮಾಡಬಹುದು. ಪಿಟ್ಟೆಗಳಿಗೆ ಕೂಡ ಸೆಗಣಿ ನೀರು ಕೊಡುವಂಥದ್ದು ಇರ್ತದೆ. ನಾವು ಎಲ್ಲಿ ಗೊಬ್ಬರವನ್ನ ಕಲೆಕ್ಟ್ ಮಾಡ್ತೇವ ಆ ಟೈಮಲ್ಲಿ ಗೊಬ್ಬರ ಕಲೆಕ್ಟ್ ಆದ ನಂತರ ಒಂದ್ಸಲ ಸೆಗಣಿ ನೀರು ಕೊಡಬೇಕು. ಸೆಗಣಿ ನೀರು ಕೊಟ್ಟಾಗ ನಿಮಗೆ ಕೆಲಸಗಳು ಸ್ವಲ್ಪ ಸ್ಪೀಡ್ ಆಗ್ತದೆ, ಎರೆಹುಳುಗಳು ಕೂಡ ಸ್ವಲ್ಪ ಡೆವಲಪ್ ಆಗ್ತವೆ. ಮತ್ತೆ ಇವುಗಳಲ್ಲಿ ಬ್ರೀಡಿಂಗ್ ಕೂಡ ಇರುತ್ತೆ. ಆ ಬ್ರೀಡಿಂಗ್ ಅಂತ ಹೇಳಿ ಮಾಡುವಂಥದ್ದನ್ನ ಕಂಪ್ಲೀಟ್ ಆಗಿ ಇನ್ನೊಂದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ, ಬ್ರೀಡಿಂಗ್ ಅನ್ನು ಹೇಗೆ ಮಾಡುವಂಥದ್ದು. ಬ್ರೀಡಿಂಗ್ ಅಂತ ಹೇಳಿ ಒಂದು ಪಿಟ್ಟ ನೀಡಬೇಕಾಗ್ತದೆ. ಹಾಗೆ ಸೆಗಣಿ ನೀರು ಕೊಡುವಂತ ಕ್ರಮ ಕೂಡ ನಾವು ಬೆಳಿಗ್ಗೆ ಹೊತ್ತಲ್ಲಿ ಸೆಗಣಿ ನೀರು ಕೊಡಬೇಕು. ಬೆಳಗಿನ ಹೊತ್ತಲ್ಲಿ ಸೆಗಣಿ ನೀರು ಕೊಟ್ಟಾಗ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಎರೆಹುಳುಗಳು ಸಂಜೆಗೆ ಆಗುವಾಗ ಅದನ್ನು ಪಿಕಪ್ ಆಗ್ಲಿಕ್ಕೆ ಸರಿ ಆಗ್ತದೆ. ನಾವು ಸಂಜೆ ಹೊತ್ತು ಎರೆಹುಳುಗಳಿಗೆ ಸೆಗಣಿ ನೀರು ಕೊಟ್ಟಾಗ ಎರೆಹುಳುಗಳೆಲ್ಲಾ ಮೇಲೆ ಬಂದು ಪಿಟ್ಟಿಂದ ಹೊರಗೆ ಬರುವ ಚಾನ್ಸಸ್ ಕೂಡ ಇರ್ತದೆ.
ಹಾಗೆ ನೀರು ಕೊಡುವಂಥದ್ದಷ್ಟೇ. ನೀರು ಕೊಡುವಂಥದ್ದು ಬೇಸಿಗೆಗಾಲದಲ್ಲಿ ದಿವಸಕ್ಕೆ 2 ಬಾರಿ ನೀರು ಕೊಡಬೇಕು. ಮಳೆಗಾಲದಲ್ಲಿ ವಾರಕ್ಕೊಂದ್ಸಲ ಸಾಕಾಗ್ತದೆ. ಬೇಸಿಗೆಗಾಲದಲ್ಲಿ ದಿವಸಕ್ಕೆ 2 ಸಲ ನೀರನ್ನು ಕೊಡ್ಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಎರೆಹುಳುಗಳು ತೇವಾಂಶವನ್ನ ತುಂಬಾ ಇಷ್ಟಪಡ್ತವೆ. ತೇವಾಂಶ ಕಮ್ಮಿ ಆದ ಕೂಡಲೇ ಅವುಗಳ ಸೈಜ್ಗಳು ಸಣ್ಣದಾಗಿ ಬರ್ತಾ ಹೋಗ್ತದೆ. ಆಮೇಲೆ ಮೊಟ್ಟೆ ಇಡುವಂತ ಪ್ರಕ್ರಿಯೆ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾಗಿ ನೀರು ಕೊಡುವಂಥದ್ದು ಕೂಡ ಅಷ್ಟೇ, 2 ಹೊತ್ತಲ್ಲಿ ಲಿಮಿಟ್ ಅಲ್ಲಿ ನೀರನ್ನು ಕೊಡಬೇಕು. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕೂಡ ಒತ್ತಿ. ಹಾಗೆ ಲೈಕ್ ಕೂಡ ಮಾಡಿ. ನೀವು ಕೊಡುವಂತ ಈ ಸಪೋರ್ಟೇ ನಮಗೆ ಮುಂದಿನ ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಕೂಡ ಇನ್ನೂ ನಮಗೆ ಎನ್ಕರೇಜ್ ಸಿಗ್ತದೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ತೋಟದ ಬಗ್ಗೆ ಅಥವಾ ಜೇನು ಕೃಷಿಯ ಬಗ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡ್ತೇವೆ. ಅಲ್ಲಿವರೆಗೆ ನಮಸ್ಕಾರ.